Hello English learners, welcome back to the channel. In our previous video, we discussed 5 rules regarding the use of capital letters. In today's video, we shall discuss the rest of the rules. ಹಿಂದಿನ ವಿಡಿಯೋದಲ್ಲಿ ನಾವು ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡುವಾಗ ಫಾಲೋ ಮಾಡಬೇಕಾಗಿರೋ 5 ರೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಇನ್ನುಳಿದಿರುವಂತಹ ರೂಲ್ಸ್ ಅನ್ನ ತಿಳ್ಕೊಳ್ಳೋಣ, ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. Here is the rule number 6. The first word in direct speech should start with a capital letter. Direct speech ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಸೆಂಟೆನ್ಸ್ ಅನ್ನ ಬರೆಯುವಾಗ ಆ ಸೆಂಟೆನ್ಸ್ ನ ಫಸ್ಟ್ ವರ್ಡ್ ಕ್ಯಾಪಿಟಲ್ ಲೆಟರ್ ಇಂದ ಪ್ರಾರಂಭ ಆಗಬೇಕು. ಅಂಡ್ ರಿಮೆಂಬರ್ ಹಿಯರ್, ಇಫ್ ಇಟ್ ಈಸ್ ಎ ಕಂಪ್ಲೀಟ್ ಸೆಂಟೆನ್ಸ್, ಸೊ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೆಯುವಾಗ ಆ ಸೆಂಟೆನ್ಸ್ ನ ಫಸ್ಟ್ ವರ್ಡ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿರಬೇಕು, ಅಥವಾ ಆ ಸೆಂಟೆನ್ಸ್ ನ ಫಸ್ಟ್ ವರ್ಡ್ ಕ್ಯಾಪಿಟಲ್ ಲೆಟರ್ ಇಂದ ಪ್ರಾರಂಭ ಆಗಬೇಕು. ಫಾರ್ ಎಕ್ಸಾಂಪಲ್, he said I am tired. He said I am tired. So here is the example for direct speech sentence. ಇದು ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಗೆ ಎಕ್ಸಾಂಪಲ್ ಆಗಿದೆ. ಸೊ ಹಿಯರ್ ದ ಸೆಂಟೆನ್ಸ್ ಬಿಟ್ವೀನ್ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಈಸ್ ಅ ಕೋಟ್. ಸೊ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಮಧ್ಯದಲ್ಲಿ ಬರುವಂತಹ ಸೆಂಟೆನ್ಸ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಕೋಟ್ ಅಂತ ಹೇಳ್ತೀವಿ. ಸೊ ಇದನ್ನ ಬರೆಯುವಾಗ ಇದೊಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಿದ್ರೆ ಇಲ್ಲಿ ಫಸ್ಟ್ ಲೆಟರ್ ಯಾವಾಗ್ಲೂ ಕೂಡ ಕ್ಯಾಪಿಟಲ್ ಲೆಟರ್ ಅನ್ನೇ ಯೂಸ್ ಮಾಡಬೇಕು. ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. She asked, where are you going? Where are you going? So this is also an example for direct speech sentence. ಇದು ಕೂಡ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಗೆ ಒಂದು ಎಕ್ಸಾಂಪಲ್ ಆಗಿದೆ. ಇಲ್ಲಿ ಕೂಡ ನಾವು ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಮಧ್ಯದಲ್ಲಿ ಬರೆದಿರುವಂತಹ ಸೆಂಟೆನ್ಸ್ ನ ಫಸ್ಟ್ ವರ್ಡ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಯೂಸ್ ಮಾಡ್ತೀವಿ. ಅಥವಾ ರೂಲ್ ಪ್ರಕಾರ ಆ ಸೆಂಟೆನ್ಸ್ ನ ಫಸ್ಟ್ ವರ್ಡ್ ಕ್ಯಾಪಿಟಲ್ ಲೆಟರ್ ಇಂದ ಪ್ರಾರಂಭ ಆಗುತ್ತೆ. ಸೊ ದಿಸ್ ಈಸ್ ದ ರೂಲ್ ನಂಬರ್ 6. ರೂಲ್ ನಂಬರ್ 7. ಇನ್ ಎ ಟೈಟಲ್, ಕ್ಯಾಪಿಟಲೈಸ್ ದ ಫಸ್ಟ್ ಲೆಟರ್ ಆಫ್ ಇಂಪಾರ್ಟೆಂಟ್ ವರ್ಡ್ಸ್. ಟೈಟಲ್ ಮೀನ್ಸ್ ಶೀರ್ಷಿಕೆ. ಸೊ ಒಂದು ಟೈಟಲ್ ಅನ್ನ ಬರೆಯುವಾಗ ಅದರ ಇಂಪಾರ್ಟೆಂಟ್ ವರ್ಡ್ಸ್ ಅಲ್ಲಿ ನಾವು ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ವರ್ಡ್ಸ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದ ಲಯನ್ ಕಿಂಗ್. ದ ಲಯನ್ ಕಿಂಗ್. ಹ್ಯಾರಿ ಪಾಟರ್ ಅಂಡ್ ದ ಗಾಬ್ಲೆಟ್ ಆಫ್ ಫೈರ್. Harry Potter and the Goblet of Fire, and then the Jungle Book. So here, in all these 3 titles, ಸೊ ಇಲ್ಲಿ ಈ 3 ಟೈಟಲ್ಸ್ ಅಲ್ಲಿ ನಾವು ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡಿದೀವಿ. ಏನಕ್ಕೆ ಅನ್ನೋದಾದ್ರೆ ಇಂಪಾರ್ಟೆಂಟ್ ವರ್ಡ್ಸ್ ಅನ್ನ ಹೈಲೈಟ್ ಮಾಡೋದಕ್ಕೆ. ಸೊ ಇಲ್ಲಿ ಈ ಟೈಟಲ್ ಅಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿದೆ. ಸೊ ಈ ರೀತಿ ಟೈಟಲ್ ಗಳನ್ನ ಬರೆದಾಗ ಅದಿರೋ ಇಂಪಾರ್ಟೆಂಟ್ ವರ್ಡ್ಸ್ ಅಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ರೂಲ್ ನಂಬರ್ 8. Always capitalize the first letter of specific historical events and periods. Historical events, ಐತಿಹಾಸಿಕ ಘಟನೆಗಳ ಬಗ್ಗೆ ಬರೆಯುವಾಗ, ಯಾವುದಾದ್ರೂ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ಘಟನೆ ಬಗ್ಗೆ ಮತ್ತು ಅವಧಿಯ ಬಗ್ಗೆ ಬರೆಯುವಾಗ ಅಲ್ಲಿ ವರ್ಡ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, first war of
Indian independence. First war of Indian independence. Industrial revolution. Industrial revolution. Chipko movement. ಸೊ ಈ ರೀತಿ ನಾವು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರುವಂತಹ ಈವೆಂಟ್ಸ್ ಆರ್ ಪೀರಿಯಡ್ಸ್ ಬಗ್ಗೆ ಬರೆಯುವಾಗ ವರ್ಡ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ 8th ರೂಲ್. ಹಿಯರ್ ಈಸ್ ದ ರೂಲ್ ನಂಬರ್ 9. Capitalize the first letter of directions only when they refer to a specific region or place. So directions ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಈ ಡೈರೆಕ್ಷನ್ ಅನ್ನ ಬರೆಯುವಾಗ ಅದರ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು, ನೀವು ಆ ಡೈರೆಕ್ಷನ್ ಅನ್ನ ಮೆನ್ಷನ್ ಮಾಡಿದಾಗ ಅದು ಒಂದು ನಿರ್ದಿಷ್ಟವಾದ ರೀಜನ್, ನಿರ್ದಿಷ್ಟವಾದ ಪ್ರದೇಶ ಅಥವಾ ನಿರ್ದಿಷ್ಟವಾದ ಸ್ಥಳದ ಬಗ್ಗೆ ಹೇಳ್ತಾ ಇದೆ ಅಂದಾಗ ಮಾತ್ರ ಆ ವರ್ಡ್ಸ್ ನ, ಆ ಡೈರೆಕ್ಷನ್ಸ್ ಅನ್ನ ತೋರಿಸೋ ವರ್ಡ್ಸ್ ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರುತ್ತೆ. ಇನ್ ಜನರಲ್ ಆಗಿ ಯೂಸ್ ಮಾಡುವಾಗ ಅಲ್ಲಿ ಕ್ಯಾಪಿಟಲ್ ಅನ್ನ ಯೂಸ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ನೀವು ಮೆನ್ಷನ್ ಮಾಡ್ತಾ ಇರುವಂತಹ ಡೈರೆಕ್ಷನ್ ಒಂದು ಸ್ಪೆಸಿಫಿಕ್ ರೀಜನ್ ಆರ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಹೇಳ್ತಾ ಇದೆ ಅಂದಾಗ ಅಲ್ಲಿ ನೀವು ಡೈರೆಕ್ಷನ್ ಅನ್ನ ಸೂಚಿಸೋ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಐ ಲೀವ್ in the south of India. I live in the south of India. Here, the direction south refers to a specific region. So, ಇಲ್ಲಿ ಸೌತ್ ಅನ್ನುವಂತಹ ಡೈರೆಕ್ಷನ್ ತೋರಿಸೋ ವರ್ಡ್ ಒಂದು ಸ್ಪೆಸಿಫಿಕ್ ರೀಜನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಸೌತ್ ಅನ್ನೋ ಡೈರೆಕ್ಷನ್ ವರ್ಡ್ ಅಲ್ಲಿ ನಾವು ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡಿದೀವಿ. ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ದ ನಾರ್ತ್ ಎಕ್ಸ್ಪೀರಿಯನ್ಸ್ಡ್ ಹೆವಿ ಸ್ನೋಫಾಲ್ ದಿಸ್ ಇಯರ್. The north experienced heavy snowfall this year. In this sentence, the word north refers to a particular region. ಇಲ್ಲಿ ಕೂಡ ನಾರ್ತ್ ಅನ್ನುವಂತಹ ಡೈರೆಕ್ಷನ್ ತೋರಿಸೋ ವರ್ಡ್ ಒಂದು ಪರ್ಟಿಕ್ಯುಲರ್ ರೀಜನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಲ್ಲಿ ನಾವು ಫಸ್ಟ್ ಲೆಟರ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ವೆಸ್ಟ್ ಬೆಂಗಾಲ್ is a state. West Bengal is a state. Here, in this example sentence, we use the direction showing word west. ಇಲ್ಲಿ ಕೂಡ ಡೈರೆಕ್ಷನ್ ಅನ್ನ ತೋರಿಸುವಂತಹ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ ವೆಸ್ಟ್ ಅಂತ. ಬಟ್ ಹಿಯರ್ ವೆಸ್ಟ್ ಅನ್ನೋದು ಒಂದು ರೀಜನ್ ಬಗ್ಗೆ ಹೇಳ್ತಾ ಇದೆ. ಸೊ ಇಲ್ಲಿ ಕೂಡ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿದೆ. ಸೊ ಇದು ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡುವಂತಹ 9ನೇ ನಿಯಮ. ಫೈನಲಿ, ಹಿಯರ್ ಆರ್ ಸಮ್ ಪ್ರಾಕ್ಟೀಸ್ ಸೆಂಟೆನ್ಸಸ್ ಫಾರ್ ಯು. ಫಸ್ಟ್ ಒನ್, ಕುಮುದ ಲೀವ್ಸ್ ಇನ್ ನಾರ್ತ್ ಆಫ್ ಇಂಡಿಯಾ. ಸೆಕೆಂಡ್ ಒನ್, ಶಿ ಸೆಡ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಟುಮಾರೋ. ಥರ್ಡ್ ಒನ್, ವಿಂಗ್ಸ್ ಆಫ್ ಫೈರ್ ಈಸ್ ಅನ್ ಇನ್ಸ್ಪಿರೇಷನಲ್ autobiography of APJ Abdul Kalam. Look at these sentences carefully. Identify all the places where capital letters should be used. Don't forget to write them in the comment section. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ like this video and share this video. If you are watching my videos for the first time, then don't forget to subscribe my YouTube channel.